ನನ್ನ ಹೆಸರು ಅರವಿಂದ್. ನಾನೊಂದು ದೊಡ್ಡ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಜೀವನ ಸಾಧಾರಣವಾಗಿಯೇ ಹೋಗ್ತಾ ಇತ್ತು. ಆದರೆ ಆ ದಿನದಿಂದ ಎಲ್ಲನೂ ಬದಲಾಯಿತು. ಅವಳ ಹೆಸರು ನಂದಿತಾ. ಮೊದಲ ಬಾರಿ ನೋಡಿದಾಗಲೇ ಅವಳಲ್ಲಿ ಏನೋ ಒಂದು ವಿಭಿನ್ನವಾಗಿ ಕಾಣ್ತು. ಅವಳು ಶಾಂತ, ಸರಳ, ಆದರೆ ಅವಳ ಕಣ್ಣಲ್ಲಿ ಯಾವಾಗಲೂ ಒಂದು ಭಯ ಕಾಣಿಸ್ತಿತ್ತು. ಯಾರಿಗಾದರೂ ಏನನ್ನಾದರೂ ಮರೆಮಾಚ್ತಿರುವಂತೆ. ಆ ದಿನ ಅವಳು ನನ್ನ ಕಚೇರಿಗೆ ಬಂದು ಕುಳಿತಾಗ ಅವಳ ಕೈಗಳು ನಡುಗ್ತಾನೆ ಇದ್ವು. ಸರ್, ನಾನು ಎಲ್ಲವನ್ನ ಒಪ್ಕೊಳ್ತೇನೆ. ನೀವು ಹೇಳುವ ಷರತ್ತುಗಳನ್ನೆಲ್ಲ ಒಪ್ಕೊಳ್ತೇನೆ. ಆದರೆ ಒಂದು ವಿಷಯ ಮಾತ್ರ ನೀವು ಒಪ್ಪಬೇಕು ಅಂತ ಹೇಳಿದ್ಲು. ನಾನು ಗಂಭೀರವಾಗಿ ಕೇಳಿದೆ, ಏನದು ಹೇಳು ಅಂತ. ಅವಳು ಕಣ್ಣೀರು ತುಂಬಿಕೊಂಡು ಹೇಳ್ತಾ ಇದ್ದಾಳೆ, ಬಹಳ ನೋವಿನಲ್ಲಿ. ನನ್ನ ಕುತ್ತಿಗೆಗೆ ಒಂದು ತಾಳಿ ಕಟ್ಟಬೇಕು ಸರ್. ದೇವಾಲಯದಲ್ಲಿ ಏನು ಬೇಕಿಲ್ಲ, ಎಲ್ಲಿ ಬೇಕಾದರೂ. ಆದರೆ ನನಗೆ ತಾಳಿ ಬೇಕು ಸರ್ ಅಂದ್ಲು. ಅವಳ ಮಾತು ಕೇಳಿದ ತಕ್ಷಣ ನನಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇದು ಸರಳ ಒಪ್ಪಂದ ಖಂಡಿತ ಅಲ್ಲ, ಇದು ಒಂದು ಸಮಾಜದ ವಿರುದ್ಧ ಹೋರಾಟ. ನಂದಿತಾ ಒಬ್ಬ ಸಿಂಗಲ್ ಮದರ್ ಆಗಲು ಸಿದ್ಧಳಾಗಿದ್ಲು. ಆದರೆ ಅವಳು ಒಬ್ಬಳೇ ಇರಲಿಲ್ಲ. ಅವಳ ಹಿಂದೆ ಒಂದು ಕುಟುಂಬ, ಒಂದು ಚಿಕ್ಕ ತಂಗಿ, ಅವ್ರ ಗೌರವ ಎಲ್ಲನೂ ಇತ್ತು. ಸರ್, ನಾನು ಯಾರಕ್ಕೂ ಕೇಳ್ತಾ ಇಲ್ಲ ಸರ್, ಅವಳು ಮುಂದುವರಿಸಿದ್ಲು. 10 ತಿಂಗಳ ನಂತರ ನಾನು ನಿಮಗೆ ಮಗುನ ನಿಮ್ಮ ಕೈ ಕೊಟ್ಬಿಡ್ತೀನಿ. ನಾನು ಯಾವ ಸಂಬಂಧನೂ ಬೇಡ. ಆದರೆ ನನ್ನ ಹೊಟ್ಟೆಯಲ್ಲಿ ಮಗುವಿದ್ದಾಗ ಸಮಾಜ ನನ್ನ ಜೀವಂತವಾಗಿ ಬಿಡೋದಿಲ್ಲ ಸರ್. ಆ ಮಾತು ಕೇಳಿದಾಗ ನನ್ನ ಹೃದಯ ಕದಲಿತು. ಅವಳು ತಪ್ಪೇನು ಮಾಡ್ತಾ ಇರಲಿಲ್ಲ. ಆದರೆ ಸಮಾಜದ ಕಣ್ಣಲ್ಲಿ ಅವಳು ತಪ್ಪು ಮಾಡುತ್ತಿರುವವಳು ಅನ್ನೋ ಥರ ಕಾಣಿಸ್ತಿತ್ತು. ಆ ಸಮಯದಲ್ಲಿ ನಾನು ನನ್ನ ಸ್ನೇಹಿತ ವಿಜಯ್ ಬಗ್ಗೆ ಯೋಚಿಸಿದೆ. ಅವನಿಗಾಗಿಯೇ ಈ ಸಪೋರ್ಟ್ ಸಿಗಸಿ ಪ್ರಕ್ರಿಯೆ. ಅವನಿಗೆ ಮಗು ಬೇಕು, ಆದರೆ ಮದುವೆ ಆಗಿರಲಿಲ್ಲ. ನಾನು ವಿಜಯ್ಗೆ ಎಲ್ಲವನ್ನ ಹೇಳಿದ್ದೆ. ಆದರೆ ಅವನ ಪ್ರತಿಕ್ರಿಯೆ ತನ್ನನ್ನು ಕೋಪಕ್ಕೆ ತಂದಿತ್ತು. ಏನಿದು ಅರವಿಂದ್, ತಾಲಿ ಬೇಕಂತೆ, ಇದು ಯಾವ ಡ್ರಾಮಾ? ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೋ ವಿಜಯ್, ನಾನು ಶಾಂತವಾಗಿ ಹೇಳಿದೆ. ಆದರೆ ಅವನು ಕೇಳಲೇ ಇಲ್ಲ. ಹಣ ಕೊಡ್ತಿದ್ದೀವಿ ಅಲ್ವಾ, ಇನ್ನೇನು ಬೇಕು, ನಮ್ದಷ್ಟೇ. ಅವಳಿಗೆ ಕೆಲಸ ಬೇಕು, ನಾವು ಕೊಡ್ತೀವಿ. ಆದರೆ ತಾಲಿ, ಮದುವೆ, ಈ ಸಂಬಂಧ, ಈ ಡ್ರಾಮಾ ಇದೆಲ್ಲ ನನ್ನ ಹತ್ರ ಬೇಡ. ಅವನ ಮಾತು ಕೇಳಿ ನನಗೆ ತಾಳ್ಮೆ ಅನ್ನೋದು ಕಳೆದೇ ಹೋಯಿತು. ವಿಜಯ್, ಇದು ಹಣದ ವಿಷಯ ಅಲ್ಲ, ಅವಳ ಗೌರವ ವಿಷಯ. ಆದರೂ ಅವನು ಹಠದಿಂದ ನಿಂತನು. ತಾಳಿ ಕಟ್ಟಿದ ಮೇಲೆ ಎಲ್ಲ ಹುಡುಗಿಯರು ತಮ್ಮ ನಿಜ ಸ್ವಭಾವ ತೋರಿಸ್ಬಿಡ್ತಾರೆ ಕಣೋ. ಅವನ ಮಾತು ಕೇಳಿದಾಗ ನನಗೆ ಒಂದು ಕಡೆ ಬೇಸರ ಆಯಿತು. ನಂದಿತಾ ಅಂತ ಹುಡುಗಿ ಅಲ್ಲ ಅನ್ನೋದು ನನಗೆ ಗೊತ್ತು. ಆದರೆ ಅವನಿಗೆ ಹೇಗೆ ನಂಬಿಸೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದು ಭಯ ಅನ್ನೋದು ಶುರುವಾಗುತ್ತೆ. ಈ ಒಪ್ಪಂದ ಅಕಸ್ಮಾತ್ ಮುರಿದೋದ್ರೆ ನಂದಿತಾ ಏನು ಮಾಡ್ತಾಳೆ ಅಂತ. ಅವಳ ಮನೆ, ಅವಳ ತಂಗಿ, ಅವಳ ಸಂಸಾರ, ಅವಳ ಭವಿಷ್ಯ. ನಾನು ಮತ್ತು ವಿಜಯ್ಗೆ ಮತ್ತೆ ಮತ್ತೆ ಹೇಳಿದೆ, ನೀನು ಒಪ್ಪದಿದ್ರೆ ಬೇರೆ ಯಾರನ್ನಾದರೂ ಹುಡ್ಕೋಣ. ಆದರೆ ಅವರು ಯಾರಿರಬಹುದು ಗೊತ್ತಾ? ಅವನು ಮೌನವಾಗಿಯೇ ಇದ್ದ. ಅವರು ಹಣಕ್ಕಾಗಿ ಏನಾದರೂ ಮಾಡೋರಿರ್ಬೋದು. ಆದರೆ ನಂದಿತಾ, ಅವಳು ಬೇರೆ. ನಾನು ಹೇಳಿದ ಮಾತು ಅವನ ಮನಸ್ಸಿಗೆ ತಟ್ಟಿದಂತಾಯಿತು. ಅವನು ಕೆಲ ಕ್ಷಣ ಮೌನವಾಗಿದ್ದ. ಅಂದಾಗ ನನ್ನ ಫೋನ್ ಮೊಳಗಿತ್ತು. ಸ್ಕ್ರೀನ್ ನೋಡಿದಾಗ ನಾನು ಬೆಚ್ಚಿ ಬಿದ್ದುಬಿಟ್ಟಿದ್ದೆ. ಅದು ನಂದಿತಾ. ನಾನು ಕಾಲ್ ತೆಗೆದುಕೊಂಡಾಗ ಅವಳ ಧ್ವನಿ ಸ್ವಲ್ಪ ನಡುಗ್ತಾ ಇತ್ತು. ಸರ್, ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನನ್ನ ಹೃದಯ ಜೋರಾಗಿ ಬಡಿತ ಹೊಡೆಯತೊಡಗಿತ್ತು. ನನಗೆ ಟೆನ್ಷನ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸರ್, ನಾನು ಈ ಒಪ್ಪಂದದಿಂದ ಹೊರಬರ್ತಾ ಇದ್ದೇನೆ ಸರ್. ಆ ಮಾತು ಕೇಳಿದ ತಕ್ಷಣ ನನ್ನ ಕೈಲಿದ್ದ ಫೋನ್ ಪಟ್ ಅಂತ ಕೆಳಗೆ ಬಿತ್ತು. ಯಾಕೆ? ನಾನು ಕಳವಳದಿಂದ ಕೇಳಿದ್ದೆ. ಅವಳು ಕಣ್ಣೀರು ನುಂಗುತ್ತಾ ಹೇಳಿದ್ಲು, ಸರ್, ನನ್ನ ತಂಗಿಗೆ ನಿನ್ನೆ ಶಾಲೆಯಲ್ಲಿ ಯಾರೋ ಏನೋ ಹೇಳಿದ್ರಂತೆ. ಅವಳು ಮನೆಗೆ ಬಂದು ಅಳ್ತಾ ಇದ್ದಾಳೆ. ನಾನಿದನ್ನು ಮುಂದುವರಿಸಿದ್ರೆ ಅವಳ ಜೀವನ ಹಾಳಾಗುತ್ತೆ ಸರ್. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು, ಇದು ಕೇವಲ ಒಬ್ಬ ಹೆಂಗಸಿನ ಕತೆ ಅಲ್ಲ, ಇದು ಒಂದು ಕುಟುಂಬದ ಹೋರಾಟ ಅಂತ. ನಾನು ಕೂಡ ವಿಜಯ್ ಕಡೆ ನೋಡಿದೆ. ಅವನು ಕೂಡ ಈಗ ಸೀರಿಯಸ್ ಆಗಿದ್ದ. ಅವನು ನಿಧಾನವಾಗಿ ಕೇಳಿದ, ಅವಳು ಇನ್ನೂ ಕಾಯ್ತಾಳಾ? ನಾನು ಉತ್ತರ ಕೊಡಲಿಲ್ಲ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಒಂದು ಪ್ರಶ್ನೆ ನನ್ನ ಮನಸ್ಸಲ್ಲಿ ಓಡಾಡ್ತಾನೆ ಇತ್ತು. ನಂದಿತಾ ಮತ್ತೆ ಬರ್ತಾಳೆ? ವಿಜಯ್ ತನ್ನ ಅಹಂಕಾರ ಬಿಟ್ಟು ಅವಳಿಗೆ ಸಹಾಯ ಮಾಡ್ತಾನ ಅಂತ? ಅಥವಾ ಈ ಕಥೆ ಇಲ್ಲೇ ಮುಗಿಯುತ್ತಾ ಅಂತ? ಆ ದಿನದಿಂದ ನನ್ನ ಜೀವನದಲ್ಲಿ ಒಂದು ಪ್ರಶ್ನೆ ಮಾತ್ರ ಉಳಿತು. ಒಬ್ಬ ಹೆಂಗಸಿನ ಗೌರವ ಉಳಿಸೋಕೆ ಎಷ್ಟು ದೂರ ಹೋಗಬಹುದು? ಹರಿ, ನೀನು ಈಗ ಹೇಳಿದ ಮಾತು ನಿಜವಾಗಿದ್ದರೆ ಆ ಹುಡುಗಿ ನನ್ನ ಜೀವನಕ್ಕೆ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ನೀನು ಯೋಚಿಸಿದೆಯಾ? ಆ ಧ್ವನಿ ಕೋಣೆಯೊಳಗೆ ಗದ್ದಲವಾಗಿ ಕೇಳಿಸಿತು ಮತ್ತು ಆ ಕ್ಷಣದಲ್ಲಿ ಅಲ್ಲಿದ್ದ ವಾತಾವರಣವೇ ಗಟ್ಟಿಯಾಗ್ಬಿಟ್ಟಿತ್ತು.
ನಾನು ಆ ದಿನದ ಘಟನೆಯನ್ನು ಮರೆತೇ ಇರಲಿಲ್ಲ. ಯಾಕಂದರೆ ಅದೇ ದಿನ ಒಂದು ಅಪಾಯಕಾರಿ ನಿರ್ಧಾರ ಕೂಡ ನನ್ನಲ್ಲಿ ಹುಟ್ಕೊಳ್ತು. ಹರಿ ಹೇಳಿದ ಮಾತು ಇನ್ನು ವಿಜಯ್ ತಲೆಯೊಳಗೆ ಓಡಾಡ್ತಾನೆ ಇದೆ. ನಂದಿತಾ ತರಹದ ಹುಡುಗಿ ಖಂಡಿತ ನಿನಗೆ ಸಿಗೋದೇ ಇಲ್ಲ ಅಂತ. ಆ ಮಾತು ಕೇಳಿದ್ರೂ ವಿಜಯ್ ಮನಸ್ಸು ಒಪ್ಕೊಳ್ತಾನೇ ಇಲ್ಲ. ಅವನ ಮನಸ್ಸಿನಲ್ಲಿ ಅದೇನಿದೆಯೋ ಅಷ್ಟರಲ್ಲಿ ಬಾಗಿಲನ್ನೋದು ಜೋರಾಗಿ ತೆರೆದಿತ್ತು. ಇಲ್ಲಿಗೆ ಬರೋದಕ್ಕೆ ನನಗೆ ಅನುಮತಿ ಬೇಕಾ ಎಂದು ಕೇಳುತ್ತಾ ಒಳಗೆ ಬಂದವನ ಧ್ವನಿ ತೀಕ್ಷ್ಣವಾಗಿತ್ತು. ಅವನು ಕಿರಣ್, ವಿಜಯ್ನ ಅತಿ ಹತ್ತಿರದ ಸ್ನೇಹಿತ. ಆದರೆ ಅವನ ಸ್ವಭಾವ ಸ್ವಲ್ಪ ಡೇಂಜರಸ್. ಯಾರನ್ನೂ ಲೆಕ್ಕಿಸೋದಿಲ್ಲ. ಅವನು ಒಳಗೆ ಬಂದು ಕುರ್ಚಿಯನ್ನು ಎಳೆದು ಕೂತ. ಆದರೆ ಅವನ ಕಣ್ಣುಗಳು ನೇರವಾಗಿ ವಿಜಯ್ ಮೇಲೆ ನೆಟ್ಟಿದ್ವು. ಒಬ್ಬ ಮನುಷ್ಯ ತನ್ನ ಜೀವನದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಕೆ ಇಷ್ಟು ಗೊಂದಲ ಬೇಕಾ? ಅವನ ಮಾತುಗಳಲ್ಲಿ ಕಟುವು ಇತ್ತು. ವಿಜಯ್ ಕೋಪದಿಂದ ನೋಡಿದ್ದ. ನಿನಗೆ ಗೊತ್ತಿಲ್ಲ ಈ ವಿಷಯ ಕಿರಣಕ್ಕ. ನಿನಗೆ ಮಗು ಬೇಕು, ಆದರೆ ಮದುವೆ ಬೇಡ. ಅದಕ್ಕೊಂದು ಹುಡುಗಿಯನ್ನು ತೆಗೆದುಕೊಂಡು ಅವಳ ಜೀವನವನ್ನು ಆಟವಾಡ್ತೀಯ. ಇದೇನು ದೊಡ್ಡ ವಿಷಯನಾ? ಈ ಮಾತು ಕೇಳಿದ ಕ್ಷಣ ಕೋಣೆಯೊಳಗೆ ಒಂದು ರೀತಿಯ ಮೌನ, ಪಶ್ಚಾತ್ತಾಪ ಎಲ್ಲವೂ ಕೂಡ ಆವರಿಸಿತು. ಹರಿ ಕೂಡ ತಕ್ಷಣ ಮಧ್ಯೆ ಬಂದ. ಕಿರಣ್, ಮಾತು ಜಾಸ್ತಿ ಮಾಡಬೇಡ. ಆದರೆ ಕಿರಣ್ ನಿಲ್ಲಿಲ್ಲ. ತಾಲಿ ಕಟ್ಟಬೇಕು ಅಂತ ಕೇಳಿದ್ದಾಳಲ್ವಾ, ಕಟ್ಬಿಡೋ. ಇಲ್ಲ ಅಂದರೆ ಬಿಡು. ಆದರೆ ಈಗ ಅರ್ಧದಲ್ಲೇ ಅವಳನ್ನ ತೂಗ ಹಾಕ್ಬೇಡ. ವಿಜಯ್ ಕೋಪದಿಂದ ಎದ್ದು ನಿಂತ. ನಾನು ಅವಳಿಗೆ ಜೀವನ ಕೊಡ್ತಿಲ್ಲ, ಒಪ್ಪಂದ ಮಾಡ್ತಿದ್ದೀನಿ. ಒಪ್ಪಂದವಾ? ಕಿರಣ್ ಕಿಚ್ಚನಕ್ಕ. ಜೀವನ ಅನ್ನೋದು ಕಾಗದದ ಒಪ್ಪಂದ ಅಲ್ಲ ವಿಜಯ್. ಆ ಮಾತು ನೇರವಾಗಿ ವಿಜಯ್ ಹೃದಯಕ್ಕೆ ತಟ್ಟಿದಂತೆ ಆಯಿತು. ಅವನು ಕೆಲ ಕ್ಷಣ ಮೌನವಾಗಿದ್ದ. ಆದರೆ ಅವನ ಮನಸ್ಸಿನೊಳಗೆ ಬೇರೆ ರೀತಿಯ ಯುದ್ಧ ನಡೀತಾನೆ ಇತ್ತು. ಅವನಿಗೆ ಭಯ, ತಾಲಿ ಕಟ್ಟಿದ ಮೇಲೆ ಅವಳು ನನ್ನ ಜೀವನದಲ್ಲಿ ನಿಜವಾಗಿಯೂ ಸ್ಥಾನ ಪಡಿತಾಳಾ ಅಂತ. ಅವನು ಇಂದಿನ ಅನುಭವ ಅವನನ್ನು ಕಠಿಣವಾಗಿ ಅವನ ಮನಸ್ಸನ್ನು ಒಂದು ಕಲ್ಲು ಬಂಡೆಯ ರೀತಿ ಮಾಡಿಬಿಟ್ಟಿತ್ತು. ಅವನಲ್ಲಿ ಒಂದು ಅಚಲವಾದ ನಂಬಿಕೆ, ಎಲ್ಲ ಹುಡುಗಿಯರು ಒಂದೇ, ಎಲ್ಲರದು ಒಂದೇ ಬುದ್ಧಿ ಅಂತ ಹೇಳ್ಬಿಟ್ಟು ನಂಬ್ತಿದ್ದ. ಆದರೆ ನಂದಿತಾ ಅವಳು ಬೇರೆ ಅನ್ನೋದು ಅವನ ಮನಸ್ಸಿನೊಳಗೆ ಏನೋ ಹೇಳ್ತಾ ಇದೆ. ಅಷ್ಟರಲ್ಲಿ ವಿಜಯ್ ಫೋನ್ ಕಂಪಿಸ್ತು. ಅವನು ನೋಡ್ದ ಸ್ಕ್ರೀನ್ ಮೇಲೆ ಹೆಸರು ನಂದಿತಾ. ಅವನ ಹೃದಯ ಒಂದು ಕ್ಷಣ ನಿಂತಂತೆ ಭಾಸ ಆಯಿತು. ಅವನು ಕಾಲ್ ಎತ್ತಿದ. ಸರ್, ಅವಳ ಧ್ವನಿ ತುಂಬ ಅಂದರೆ ತುಂಬ ದುರ್ಬಲವಾಗಿತ್ತು. ತುಂಬ ಹತ್ತಿದ್ಲು ಅನಿಸುತ್ತೆ. ಗದ್ಗದಿತವಾದ ಶಬ್ದ ಕೇಳಿಸ್ತಾ ಇದೆ. ನಾನು ನಿಮ್ಮ ಜೊತೆ ಒಂದೇ ಒಂದು ಸಲ, ಕೊನೆಯ ಸಲ ಮಾತಾಡಬೇಕು ಸರ್. ಏನಾಯಿತು? ವಿಜಯ್ ಧ್ವನಿ ಸ್ವಲ್ಪ ನಡುಗ್ತು. ನಾನು ನಾನು ಈ ಒಪ್ಪಂದ ಬಿಡ್ತಾ ಇದ್ದೀನಿ ಸರ್. ಈ ಮಾತು ಕೇಳಿದ ಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು. ಯಾಕೆ? ನಾನು ಆಗಲೇ ಹೇಳದ್ನಲ್ಲ ಸರ್, ನನ್ನ ತಂಗಿ ಅವಳು ಅಳ್ತಾನೆ ಇದ್ದಾಳೆ. ಅವಳಿಗೆ ಶಾಲೆಯಲ್ಲಿ ಯಾರೋ ಬಂದು ಕೆಟ್ಟ ಕೆಟ್ಟ ಮಾತನ್ನು ಹೇಳಿದಾರಂತೆ. ನಾನು ಇದನ್ನು ಮುಂದುವರಿಸಿದ್ರೆ ಅವಳ ಜೀವನ ಖಂಡಿತ ಹಾಳಾಗುತ್ತೆ. ಆ ಮಾತು ಕೇಳಿದಾಗ ವಿಜಯ್ ಹೃದಯದಲ್ಲಿ ಏನೋ ಒಡೆದಂಗಾಯಿತು. ಇದನ್ನು ನಿರೀಕ್ಷಿಸಿರಲಿಲ್ಲ. ಅವನು ಹಣದಿಂದ ಎಲ್ಲವನ್ನ ನಿಯಂತ್ರಿಸಬಹುದು, ಎಲ್ಲವನ್ನ ಕೊಂಡ್ಕೊಳ್ಬಹುದು ಅಂತ ಅಂದ್ಕೊಂಡ್ಬಿಟ್ಟಿದ್ದ. ಆದರೆ ಇಲ್ಲಿ ಒಬ್ಬ ಹೆಂಗಸು ತನ್ನ ಗೌರವಕ್ಕಾಗಿ, ತನ್ನ ಕುಟುಂಬಕ್ಕಾಗಿ ಎಲ್ಲವನ್ನ ಬಿಟ್ಕೊಡ್ತಾ ಇದ್ಲು. ವಿಜಯ್ ನಿಧಾನವಾಗಿ ಕಣ್ಣು ಮುಚ್ಚಿದ. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ನಾನು ತಪ್ಪಾ? ಅವನು ಫೋನ್ನಲ್ಲಿ ನಿಧಾನವಾಗಿ ಹೇಳಿದ, ನೀನು ಹೋಗಬೇಡ. ಆದರೆ ಆ ಕಡೆ ಮೌನ. ಕಾಲ್ ಕಟ್ಟಾಯಿತು. ಆ ಕ್ಷಣದಲ್ಲಿ ವಿಜಯ್ ಕೈ ನಡುಗಿತ್ತು. ಅವನು ತಕ್ಷಣ ಹರಿಯ ಕಡೆ ನೋಡ್ದ. ಅವಳು ಎಲ್ಲಿದ್ದಾಳೆ? ಎಲ್ಲಿ ಸಿಗ್ತಾಳೆ? ಹರಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ನೀನು ಏನು ಮಾಡ್ತೀಯಾ? ವಿಜಯ್ ಕಣ್ಣುಗಳಲ್ಲಿ ಈಗ ಬೇರೆ ರೀತಿಯ ಕೋಪ, ಬೇರೆ ರೀತಿಯ ನಿರ್ಧಾರ. ನಾನು ಅವಳನ್ನು ಕಳೆದುಕೊಳ್ಳೋದಿಲ್ಲ. ಆ ಮಾತು ಕೇಳಿದಾಗ ಕಿರಣ್ ನಗು ತಡಿಲೇ ಇಲ್ಲ. ಈಗ ನಿಜವಾದ ಕತೆ ಅನ್ನೋದು ಶುರುವಾಗ್ತಾ ಇದೆ. ಆ ದಿನ ಒಬ್ಬ ಹಠಮಾರಿ, ದುರಹಂಕಾರಿ ಹುಡುಗ ತನ್ನ ಅಹಂಕಾರವನ್ನೆಲ್ಲ ಬಿಟ್ಟು ಒಬ್ಬ ಹೆಂಗಸಿಗಾಗಿ ಓಡೋಕೆ ಶುರು ಮಾಡ್ದ. ಆದರೆ ನಂದಿತಾ ಅವನನ್ನು ಮತ್ತೆ ಒಪ್ಕೊಳ್ತಾಳಾ? ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಂದುವರಿಯುತ್ತಾ, ಅಥವಾ ಇದು ತುಂಬ ತಡ ಆಗಿಬಿಟ್ಟಿದೆಯಾ? ಆ ಉತ್ತರ ಇನ್ನು ಯಾರಿಗೂ ಗೊತ್ತಿರಲಿಲ್ಲ. ಆ ದಿನ ಅವಳು ಕೇಳಿದ ಒಂದೇ ಒಂದು ಪ್ರಶ್ನೆ ನನ್ನ ಹೃದಯವನ್ನು ನಿಲ್ಲಿಸ್ಬಿಡ್ತು. ಸರ್, ನನ್ನ ಅಂಗಗಳನ್ನು ಮಾರಿದರೆ ನನ್ನ ಅಪ್ಪನನ್ನು ಉಳಿಸಬಹುದಾ? ಆ ಕ್ಷಣದಲ್ಲಿ ನಾನು ಅವಳನ್ನು ನೋಡಿದಾಗ ಅವಳು ಒಬ್ಬ ಹೆಂಗಸಲ್ಲ, ಒಂದು ಹತಾಶ ಆತ್ಮ, ನೊಂದು ಬೆಂದೋಗಿರುವಂತಹ ಜೀವ, ಬದುಕಿಗಾಗಿ ಹೋರಾಡ್ತಾ ಇದ್ದಾಳಲ್ಲ ಅಂತ ಅನ್ನಿಸ್ಬಿಡ್ತು. ಅವಳ ಜೀವನದಲ್ಲಿ ನಡೀತಿದ್ದು ಹೊರಗಿನವರಿಗೆ, ನೋಡೋರಿಗೆ ಅರ್ಥ ಆಗೋದೇ ಇಲ್ಲ. ಆದರೆ ಆ ಮನೆಯೊಳಗೆ ಪ್ರತಿಯೊಂದು ಉಸಿರು ನೋವಿನಿಂದ ತುಂಬಿದೆ.
ಆ ಸಂಜೆ ಅವಳು ಮನೆಗೆ ಹೋದಾಗ ಅಮ್ಮ ಅಮ್ಮ ಎಂದು ಕರೆದ್ಲು. ಆದರೆ ಅಡುಗೆ ಮನೆ ಮೌನವಾಗಿತ್ತು. ಅವಳು ಒಳಗೆ ಹೋಗಿ ನೋಡಿದಾಗ ಅವಳ ಅಮ್ಮ ನೆಲದ ಮೇಲೆ ಕುಳಿತು ಕಣ್ಣೀರನ್ನು ಸುರಿಸುತ್ತಾ ಏನೋ ಯೋಚಿಸ್ತಾ ಇದ್ಲು. ಆ ದೃಶ್ಯ ನೋಡಿದ ಕ್ಷಣ ನಂದಿತಾಳ ಹೃದಯ ಒಡೆದಂತಾಯಿತು. ಅವಳು ನಿಧಾನವಾಗಿ ಹತ್ತಿರ ಕುಳಿತುಕೊಂಡು, ಅಮ್ಮ, ನೀನು ಯಾಕೆ ಅಳ್ತಿದೀಯಾ? ಆದರೆ ಆ ಪ್ರಶ್ನೆ ಕೇಳಿದ ಕೂಡಲೇ ಅವಳ ಅಮ್ಮ ಇನ್ನೂ ಜೋರಾಗಿ ಜೋರಾಗಿ ಅಳೋಕೆ ಶುರು ಮಾಡಿಕೊಂಡ್ಳು. ನಿನ್ನ ಅಪ್ಪ ಇಷ್ಟು ದಿನ ನಮಗೋಸ್ಕರ ಗಾಣದೆತ್ತಿನ ಹಾಗೆ ಕಷ್ಟಪಟ್ರು. ಈಗ ಅವರಿಗೆ ಅಪಾಯ ಬಂದಿದೆ. ನಾವು ಆದರೆ ಏನೂ ಮಾಡೋಕ್ಕಾಗ್ತಿಲ್ಲ. ಆ ಮಾತನ್ನು ಕೇಳಿದಾಗ ನಂದಿತಾಳ ಕಣ್ಣು ತುಂಬಿಕೊಳ್ಳುತ್ತೆ. ಅವಳಿಗೆ ಗೊತ್ತು, ಅವರ ಮನೆಗೆ ಹಣ ಅನ್ನೋದು ಯಾವಾಗಲೂ ಕೂಡ ಸಮಸ್ಯೆ. ಅವಳ ಅಪ್ಪ ಶಿವಕುಮಾರ ಎಲ್ಲ ಸಂಬಳವನ್ನು ಮನೆಯವರಿಗೆ ಕೊಡ್ತಿದ್ದ. ತನ್ನ ಅವಶ್ಯಕತೆಗಳನ್ನು ಕೇಳಿಕೊಂಡು ಬದುಕ್ತಿದ್ದ. ಹೊರಗಿನ ಜನ ಅವನು ತನ್ನ ಹೆಂಡತಿಯ ಕೈಯಲ್ಲಿ ಇದ್ದಾನೆ ಎಂದು ನಗಾಡ್ತಾ ಇದ್ರು, ಹಾಡ್ಕೊಳ್ತಾ ಇದ್ರು. ಆದರೆ ಸತ್ಯ ಬೇರೆಯೇ ಇತ್ತು. ಅವನು ತನ್ನ ಕುಟುಂಬಕ್ಕಾಗಿ, ತನ್ನ 2 ಹೆಣ್ಣು ಮಕ್ಕಳಿಗಾಗಿ ಜೀವ ಕೊಟ್ಟವನಾಗಿದ್ದ. ಆ ರಾತ್ರಿ ಹಾಸಿಗೆಯ ಮೇಲೆ ಉಸಿರಾಟಕ್ಕಾಗಿ ಹೋರಾಡ್ತಾ ಇದ್ದ ತಂದೆ, ಅತ್ತ ತಾಯಿ, ಮೌನವಾಗಿ ನಿಂತ್ಕೊಂಡು ನೋಡ್ತಾ ಇರುವಂತಹ ತಂಗಿ. ಇದನ್ನೆಲ್ಲವನ್ನ ಗಮನಿಸಿದಾಳೆ. ಇದೆಲ್ಲ ನೋಡಿ ನಂದಿತಾಳ ಎದೆಯಲ್ಲಿ ಬೆಂಕಿ ಹೊತ್ತಿಕೊಂಡಂತೆ ಆಯಿತು. ಈ ಪರಿಸ್ಥಿತಿಯಲ್ಲಿ ಕೈಚೆಲ್ಲಿ ಕೂರೋಕ್ಕೂ ಸಾಧ್ಯವಿಲ್ಲ. ಅದನ್ನು ಕಣ್ಣಲ್ಲಿ ನೋಡ್ತಾ ಇರೋಕ್ಕೂ ಸಾಧ್ಯವಿಲ್ಲ. ನಾನು ಏನಾದರೂ ಮಾಡಲೇಬೇಕು. ಆ ನಿರ್ಧಾರ ಅದೇ ಕ್ಷಣದಲ್ಲಿ ತೆಗೆದುಕೊಂಡ್ಳು. ಮುಂದಿನ ದಿನ ಅವಳು ಮತ್ತೆ ನನ್ನ ಮುಂದೆ ಬಂದು ನಿಂತ್ಕೊಂಡು, ಸರ್, ಅಪ್ಪನಿಗೆ ತಕ್ಷಣ ಆಪರೇಷನ್ ಆಗಬೇಕು ಸರ್. ನಾನು ಶಾಂತವಾಗಿ ಹೇಳಿದೆ. ಇನ್ನೂ 2 ದಿನ ಬೇಕು, ಪೇಪರ್ಸ್ ರೆಡಿ ಆಗಬೇಕು. ಆ ಮಾತು ಕೇಳಿದಾಗ ಅವಳ ಮುಖ ಕುಗ್ಗಿತ್ತು. ಅವಳು ನಿಧಾನವಾಗಿ ಕೇಳಿದ್ಲು, ಸರ್, ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಬಹುದಾ ಅಂತ. ನನಗೇನೋ ಅನುಮಾನ, ಹೇಳು. ಅವಳು ಕಣ್ಣೀರು ತಡೆದುಕೊಳ್ಳುತ್ತಾ ಬಿಕ್ಕಳಿಸುತ್ತಾ ಹೇಳಿದ್ಲು, ಸರ್, ಅದು ಯಾರಿಗಾದರೂ ನನ್ನ ಕಿಡ್ನಿ ಬೇಕಾ? ನಾನು ಮಾರಿದರೆ ಹಣ ಸಿಗುತ್ತಾ? ಆ ಕ್ಷಣದಲ್ಲಿ ನನ್ನ ಹೃದಯ ಲಿಟ್ರಲಿ ಮುಳುಗು ಹೋದಂಗಾಗೋಯ್ತು. ಒಬ್ಬ ಮಗಳು ತನ್ನ ತಂದೆಗೋಸ್ಕರ ತನ್ನದೇ ದೇಹ ಮಾರೋ ಮಟ್ಟಕ್ಕೆ ಬಂದ್ಬಿಟ್ಲಲ್ಲ. ಇದಕ್ಕಿಂತ ದೊಡ್ಡ ನೋವು, ದೊಡ್ಡ ಶಿಕ್ಷೆ ಏನಿರಬಹುದು? ನಾನು ಅವಳ ಕಡೆ ನೋಡಲೂ ಆಗಲಿಲ್ಲ. ನಂದಿತಾ, ಇಂಥ ಯೋಚನೆ ಮಾಡಬೇಡ. ಆದರೆ ಅವಳು ನಿಂತಿರಲಿಲ್ಲ. ನಾಳೆ ನಾನು ಪಾಪಿ ಆಗಬೇಕಾದ್ರೂ ಆಗಲಿ ಸರ್. ಆದರೆ ನನಗೆ ಜೀವನ ಕೊಟ್ಟ ನನ್ನ ಅಪ್ಪ ಉಳಿಬೇಕಲ್ವ ಸರ್? ಆ ಮಾತು ಕೇಳಿದಾಗ ನಾನು ಸಂಪೂರ್ಣವಾಗಿ ಮೌನವಾಗಿಬಿಟ್ಟೆ. ಅಷ್ಟರಲ್ಲಿ ವಿಜಯ್ ಒಳಗೆ ಬಂದ. ಅವನು ಅವಳನ್ನು ನೋಡ್ದ, ಅವಳ ಕಣ್ಣೀರನ್ನು ನೋಡ್ದ, ಅವಳ ಸಂಕಟವನ್ನು ನೋಡಂತು. ಆದರೆ ಅವನ ಮನಸ್ಸು ಇನ್ನೂ ಗಟ್ಟಿಯಾಗಿಯೇ ಇತ್ತು. ನೀನು ನಿಮ್ಮ ಮನೆಯಲ್ಲಿ ಎಲ್ಲವನ್ನ ಹೇಳಿದೀಯಾ? ಅವನು ಕೇಳಿದ. ನಂದಿತಾ ತಲೆ ಕೆಳಗಿಟ್ಟು, ಹಾಂ ಸರ್, ಹೌದು, ಎಲ್ಲವನ್ನ ಹೇಳಿದ್ದೀನಿ. ಆದರೆ ಅವಳ ಕಣ್ಣು ಹೇಳ್ತಾ ಇತ್ತು, ಅವರಿಗೆ ಸಂಪೂರ್ಣ ಸತ್ಯ ಗೊತ್ತಿಲ್ಲ ಅಂತ. ನಾನು ವಿಜಯ್ ಕಡೆ ನೋಡಿದೆ. ಈಗ ಅವನು ಏನು ಹೇಳ್ತಾನೋ ಅದೇ ಅವಳ ಜೀವನದ ತೀರ್ಮಾನ. ಆದರೆ ಅವನು ಮೌನವಾಗಿಯೇ ಇದ್ದ. ಆ ಮೌನವೇ ನಂದಿತಾಳ ಹೃದಯಕ್ಕೆ ಚೂರಿಯಂತೆ ತಗುಲುತ್ತಾ ಇತ್ತು. ಅವಳು ಏಕಾಏಕಿ ಮುಂದೆ ಬಂದು, ಸರ್, ದಯವಿಟ್ಟು ನನಗೆ ಮೋಸ ಮಾಡಬೇಡಿ ಸರ್. ನಾನು ನಿಮ್ಮಿಂದ ಹಣ ತೆಗೆದುಕೊಂಡು ಖಂಡಿತ ಎಲ್ಲೂ ಓಡೋಗೋದಿಲ್ಲ ಸರ್. ನನ್ನ ಅಪ್ಪನನ್ನು ಉಳಿಸಬೇಕು ಅಷ್ಟೇ ಸರ್ ನನ್ನ ಉದ್ದೇಶ ಅಂತ ಹೇಳುತ್ತಾ ಅವಳು ವಿಜಯ್ ಕಾಲಿಗೆ ಬಿದ್ದುಬಿಟ್ಲು. ಆ ಕ್ಷಣದಲ್ಲಿ ವಿಜಯ್ ಸಂಪೂರ್ಣ ಶಾಕ್ ಆಗಿಬಿಟ್ಟ. ಅವನು ಹಿಂದೆ ಸರಿದ. ಆದರೆ ಅವಳ ಕಣ್ಣುಗಳು ಬೇಡ್ಕೊಳ್ತಾ ಇದ್ವು. ಆ ದೃಶ್ಯವನ್ನು ನೋಡ್ತಿದ್ದಾಗ ನನಗೆ ಒಂದೇ ಒಂದು ವಿಚಾರ ಸ್ಪಷ್ಟ ಆಯಿತು. ಇದು ಇನ್ನೂ ಒಪ್ಪಂದ ಅಲ್ಲ, ಇದು ಜೀವ ಮತ್ತು ಮರಣದ ಆಟ ಅಂತ. ವಿಜಯ್ ಏನು ತೀರ್ಮಾನ ಮಾಡ್ತಾನೋ ಅದ್ರ ಮೇಲೆ ಒಬ್ಬ ತಂದೆಯ ಉಸಿರು, ಒಬ್ಬ ಮಗಳ ಗೌರವ, ಅವಳ ಜೀವನ, ಒಂದು ಕುಟುಂಬದ ಭವಿಷ್ಯ, ಆ ತಂಗಿಯ ಉಜ್ವಲ ಒಂದು ಜೀವನ ಎಲ್ಲವೂ ಇತ್ತು. ಆದರೆ ಅವನು ಒಪ್ತಾನಾ? ಈ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗುತ್ತಾ ಅಥವಾ ಈ ಕತೆ ಇಲ್ಲೇ ಮುಗಿದೋಗುತ್ತಾ? ನೋಡೋಣ ಮುಂದುವರೆದ ಭಾಗದಲ್ಲಿ. ದಯವಿಟ್ಟು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿ